ಸ್ಯಾನೆ ಕಹಿಯಾದೆ ಪಂಡಿತ್ರೆ. ಆಗ್ಬೇಕು. ನಿನಗೆ ಅದ್ರ ರುಚಿ ಪೂರ್ತಿಯಾಗಿ ಗೊತ್ತಾಗ್ತದೆ ಅಂದ್ರೆ ನಿನ್ ಮೈಯಾಗೆ ಇಸದಂಶ ಇಲ್ಲ ಅಂತ ಅರ್ಥ. ಸರ್, ಕಾರೆಲ್ಲ ಚೆಕ್ ಮಾಡಿದ್ವಿ, ಇದ್ರಲ್ಲಿ ಯಾವ ದುಡ್ಡು ಇಲ್ಲ ಸರ್. ಆರ್ ಶೋರ್? ಹೌದು ಸರ್. ಸಾರಿ ಶಿವರಾಮೇಗೌಡ್ರೆ, ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ನಿಲ್ಸಿದ್ವಿ. ನೀವೇನು ಹೊರಡ್ಬೋದು. ಹಂಗಾರೆ ನಮ್ ಭದ್ರ ಎತ್ಕೊಂಡು ಹೋಗಿದ್ದು ಆ ದುಡ್ಡಿರೋ ಬ್ಯಾಗೆ ಅನಿಸ್ತದ ಕಣಣ್ಣ. ಅಲ್ಲ ಕಣ್ಲಾ, ನಮ್ ಗಾಡಿ ಒಳಗೆ ದುಡ್ಡು ತಂದಿಕ್ಕೋ ಕೆಲಸ ಯಾವನ್ಲ ಮಾಡಿದ್ದು? ಗೊತ್ತಿಲ್ಲಣ್ಣ. ಸರಿ, ಬಾ ಹೋಗ್ಮ. ಕೊಟ್ಲೆ, ಏನ್ಲ ಇದೆಲ್ಲ? ಮಾವಯ್ಯ, ಅದೇನಾಯ್ತು ಅಂದ್ರೆ ಎಲೆಕ್ಷನ್ ಆಫೀಸರ್ಸು ಮತ್ತೆ ಪೊಲೀಸರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಾವಯ್ಯನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ನಾವು. ಫೋನ್ ಎತ್ತಾ ಇಲ್ವಲ್ಲ? ಅಂತಮ್ಮ, ಅವರೆಲ್ಲ ಹೋದ್ರು, ಬಾ. ನಾನು ನಿಂಗೆ ಬೇಸರ ಮಾಡ್ಬೇಕು ಅಂತ ಬರ್ಲಿಲ್ಲ. ಯಾರೋ ಶತ್ರುಗಳು ನಿಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ಈ ಕೆಲಸವ ಮಾಡಿದ್ರು. ಅದಕ್ಕೆ ಹೆಂಗಾದ್ರೂ ಮಾಡಿ ನಿಮ್ಮನ್ನ ಕಾಪಾಡ್ಬೇಕು ಅಂತ ನಾ ಬಂದೆ. ಅಪ್ಪಯ್ಯ, ನನ್ನ ಇರೋ ಗಂಟನೂ ನಿಂಗೇನು ತೊಂದರೆ ಆಗಕ್ ಬಿಡಕ್ಕಿಲ್ಲ ಅಪ್ಪಯ್ಯ. ಬಿಡಕ್ಕಿಲ್ಲ ಅಪ್ಪಯ್ಯ, ಬಿಡಕ್ಕಿಲ್ಲ. ಏನಾಯ್ತು? ಅಂತಮ್ಮನ ಬಾಯಿಂದ ನರೆ ಬರ್ತಾ ಇದೆ. ಮಾವಯ್ಯ, ಏನಾಯ್ತು? ಅಪ್ಪಯ್ಯ, ನೀ ನಂಗೆ ಕೂಗ್ದಲ್ಲ, ಇಲ್ಲಿ ನಂಗೆ ಪ್ರಾಣ ಹೋದ್ರು ನಂಗೆ ಪರವಾಗಿಲ್ಲ ಅಪ್ಪಯ್ಯ. ಅವ್ವ, ಇವನ್ ಏನೇನೋ ಮಾತಾಡ್ತಾ ಇದ್ದಾನೆ. ಏನಾಗಿದವ ಇವನ್ಗೆ? ಶಿವರಾಮ, ನಮ್ಮ ಭದ್ರಂಗೆ ಹಾವು ಕಚ್ಚೈತೆ. ಏನ್ಲ ಮಾಡೋದೀಗ? ಎತ್ಕೊಳ್ಳ, ಎತ್ಕೊಳ್ಳ. ಅಲ್ಲೆಲ್ಲೂ ಬೇಡ ಕಣ್ಣ, ಇಲ್ಲಿ ಹೊಸಳ್ಳಿಯಲ್ಲಿ ನಾಟಿ ಔಷಧಿ ಕೊಡ್ತವ್ರೆ, ಅಲ್ಲಿಗೆ ಕರ್ಕೊಂಡು ಹೋಗೋಣ. ಸರಿ ಅವ್ವ, ನಾವ್ ಹಂಗೆ ಮಾಡ್ತೀವಿ. ನೀವು ಬೇಡ, ನಾವ್ ಕರ್ಕೊಂಡೋಗಿ. ಎತ್ಕೊಳ್ಳ. ಅಯ್ಯೋ ದೇವ್ರೆ, ಆತುರದಲ್ಲಿ ಕಾಲಿಗೆ ಬಟ್ಟೆ ಕಟ್ಟೋದನ್ನೇ ಮರ್ತು ಬಿಟ್ವಿ. ಭದ್ರ, ಎದೊಳ್ಳ ಭದ್ರ, ನೀವ್ ಅಪ್ಪಯ್ಯ ಮಾತಾಡ್ತಾ ಇದ್ದೀರಿ. ಕಣ್ಬಿಡ್ಲಾ? ಮಲಗ್ ಬೇಡ, ಎದೊಳ್ಳ. ಲೇ ಜಲ್ದಿ ಹೋಗು. ಆಯ್ತಣ್ಣ, ಹೋಯ್ತೀನಿ. ಅವ್ನ್ ಕಣ್ ಮುಚ್ಚಿದಂಗ್ ನೋಡ್ಕೊ. ನೀನು ಅವನ ಹತ್ರ ಮಾತಾಡ್ತಾನೆ ಇರು. ಮಗ ಭದ್ರ, ನಿಮ್ಮ ಅಪ್ಪಯ್ಯ ಮಾತಾಡ್ತಾ ಇವ್ನಿ, ಕೇಳಿಸ್ತಾ ಇದ್ದದೆಲ್ಲ. ಲೇ
ನಾನಿರೋ ಗಂಟ ನಿನಗೇನು ಆಗಕ್ ಬಿಡಕ್ಕಿಲ್ಲ ಕಲ್ಲ, ಏನು ಆಗಕ್ ಬಿಡಕ್ಕಿಲ್ಲ. ಕಣ್ಬಿಡ್ಲ ಕಣ್ಬಿಡ್ಲ. ಭದ್ರಾ ಭದ್ರಾ. ಅಭಯ ಸಾಯನೇ ದಿನ ಆದ್ಮೇಲೆ ನನ್ನ ಹೆಸರು ಕೂಗ್ದಲ್ಲ, ಅದೇ ನನ್ ಸಾಲ ಖುಷಿ ಆಯ್ತು ಬಿಡ ಅಭಯ. ದಯವಿಟ್ಟು ನನಗ್ ಸಂಸ್ಬಿಡು ಅಭಯ. ಯಾಕ ಮಾತು ಬಿಡ್ಲ ಮಗ? ನೀನ್ ನನ್ ಕೂಟೆ ಮಾತಾಡ್ತಿದ್ಯಾ ಅಂದಾಕೆ ನನ್ನನ್ನ ಸಂಸಿದ್ಯಾ ಅಂತಲೇ ಅರ್ಥ. ಲೇ ಮಗ, ಭದ್ರ ಅಂದಲ್ಲ, ಅದೇ ಸ್ಯಾನೆ ತೃಪ್ತಿ ಆಗೋಯ್ತು ಅಪ್ಪಯ್ಯ. ಈಗ ನೀನ್ ತೊಡೆ ಮೇಲೆ ಬೇಕಿದ್ರೆ ಸಾವು ಬಂದ್ರು ಸತ್ತ ಸ್ವಲ್ಪ ಜೀವ ಬಿಟ್ಬಿಡ್ತೀನಪ್ಪಯ್ಯ. ಹಂಗೆಲ್ಲ ಹೇಳಿದ್ರೆ ಬಾಯಿ ಮೇಲೆ ಬಾರಿಸ್ಬಿಡ್ತೀನಿ ನೋಡು. ನಾನಿರೋ ಗಂಟ ನಿನ್ಗೆ ಹಂಗೇನು ಆಗಕ್ಕಿಲ್ಲ ಕಲ್ಲ. ಏನಾಗಕ್ಕೂ ನಾನು ಬಿಡಕ್ಕಿಲ್ಲ ಕಲ್ಲ. ಲೇ ಕಣ್ಣು ಮುಚ್ಬಿಡಕಲ್ಲ, ಕಣ್ಬಿಡ್ಲಾ, ನಾನು ನೋಡ್ಲಾ? ಲೇ ಕವಿತಾ, ನಿನ್ನೆ ಹೋಗ್ಲಾ? ನನ್ನ ಮಗಿಗೆ ಏನು ಆಗ್ಬಾರ್ದು ಕಲ್ಲ. ಇದೇನವ ಹಿಂಗಾಗೋಯ್ತು? ಆ ಶಿವರಾಮೇಗೌಡನ ಕೋಟ ನೋಟ್ ಜಾಲದಲ್ಲಿ ಸಿಕ್ಸಿ ಚುನಾವಣೆ ಕಣದಿಂದ ಆಚೆಗಾಕ್ಸ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ತಿರ್ಗಾ ಮುರುಗಾಗೋಯ್ತಲ್ಲೇ. ನಾವ್ ಅನ್ಕೊಳ್ಳೋ ಯಾವ ಕೆಲ್ಸನೂ ಕೈಗೂಡ್ತಿಲ್ವಲ್ಲ. ಅವ್ರ ಟೇಮು ಸಂದಾಗದೆ ಅನಿಸ್ತದೆ ಕಣವ. ಅದಕ್ಕೆಯ ನೀನ್ ಏಟೇ ರಹಸ್ಯವಾಗಿ ಉಪಾಯ ಮಾಡಿದ್ರುವೆ ಅವ್ರಿಗೆ ಹೆಂಗಾದ್ರೂ ಗೊತ್ತಾಗ್ಬಿಡ್ತದೆ. ಅಮ್ಮ ಅಮ್ಮ ಅಮ್ಮ. ಏನ್ಲ ಸುಭಾಸ, ಇಷ್ಟೊಂದು ಖುಷಿಯಾಗಿದ್ಯಾ? ನಾವ್ ನೋಡಿದ್ರೆ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದೀವಿ, ನಿನಗ್ ಖುಷಿನೇ? ಅಮ್ಮ, ಒಂದ್ ಒಳ್ಳೇದಾಯ್ತದೆ ಅಂದ್ರೆ ಇನ್ನೊಂದ್ ಕೆಟ್ಟದಾಯ್ತದೆ ಅನ್ನಂಗೆ ನಾವು ಖುಷಿ ಪಡೋದಕ್ಕೆ ಒಂದ್ ಒಳ್ಳೆ ವಿಷಯ ಸಿಕ್ಕದೆ. ಏನ್ಲ ಅದು? ಅದೇನಮ್ಮ, ಭದ್ರಂಗ್ ಹಾವು ಕಡ್ದಿಲ್ವೇ, ಆದ್ರಿಂದ ಭದ್ರ ಬದುಕದೆ ದೊಡ್ಡ ಮಾತಂತೆ. ಪಂಡಿತ್ರು ಉಳಿಯದೆ ಕಷ್ಟ ಅಂತ ಹೇಳಿದ್ರು ಅಂತ ಅಪ್ಪ ಹೇಳ್ತಾ ಇತ್ತು. ಸುಭಾಷ, ದಿಟ ಹೇಳ್ತಿದ್ಯಾ? ಹೂ ಕಣಮ್ಮ, ಹಾವ್ ಅವನಿಗೆ 2 ಕಿತ ಕಚ್ಚಿರೋದ್ರಿಂದ ವಿಷ ದೇಹ ಪೂರ್ತಿ ಹರಡ್ಕೊಂಡದಂತೆ. ಅದ್ರಿಂದ ಅವನ್ ಪ್ರಾಣ ಪಕ್ಷಿ ಹಂಗೆ ಹಾರ್ಕೊಂಡು ಹೋಯ್ತಾ ಇದ್ದದಂತೆ. ಸುಭಾಷ ಸುಭಾಷ, ಇದ್ ಕನ್ಸ ನನ್ಸ ಒಂದು ಗೊತ್ತಾಯ್ತಿಲ್ವಲ್ಲ. ಲೇ ಒಂದ್ಸರಿ ಗಿಲ್ಲೆ. ಅವ್ವ, ಕನ್ಸಲ್ಲ ನನ್ಸೆಯ ಕಣಂತೆ ಬಿಡು. ದೊಡ್ಡಪ್ಪ ಸಿಕ್ಕಾಕೊಳ್ಳಿಲ್ಲ ಅಂತ ಕೊರಗ್ತಿದ್ದೆ, ಆದ್ರೆ ಈಗ ನೋಡು, ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಖುಷಿ ಆಯ್ತದೆ. ದಿಟ ಕಣೆ, ನಾನ ಶಿವರಾಮೇಗೌಡನ್ನ ಜೈಲಿಗೆ ಕಳ್ಸಿ ಎಲೆಕ್ಷನ್ ಇಂದ ಸೋಲೋದನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ನೋಡು, ಅವನ್ ಜೀವನದಿಂದಾನೇ ಇವನ್ ಮಗನ್ನ ಕಿತ್ಕೊಂಡು ಜೀವನ ಪೂರ್ತಿ ಸೋಲಂಗ್ ಮಾಡ್ಬಿಟ್ಟ. ಅಮ್ಮ, ಭದ್ರ ಅಲ್ಲಿಗೆ ಬರ್ದೇ ಹೋಗಿದ್ದಾರೆ, ದೊಡ್ಡಪ್ಪ ಜೈಲಿಗೆ ಹೋಗ್ತಿದ್ರ ಆಟಯ. ಆದ್ರೆ ಈಗ ಮಗ ತನ್ನ ಎದುರುಗಡೆನೆ ಪ್ರಾಣ ಬಿಡೋದನ್ನ ನೋಡಿ ಬದುಕಕ್ಕೂ ಆಗ್ದೆ ಸಾಯೋದಕ್ಕೂ ಆಗ್ದೆ ವಿಲ ವಿಲ ಅಂತ ಒದ್ದಾಡ್ತಾರೆ. ಸುಭಾಷ, ಪುತ್ರ ಶೋಕಂ ನಿರಂತರಂ ಅನ್ನೋ ಗಾದೆ ಮಾತೆ ಇಲ್ವೇನ್ಲ? ಮಗನ್ ಸಾವಿನ ನೋವಿಂದ ಆಚೆ ಬರಕ್ಕಾಗ್ದೆ ವಿಲ ವಿಲ ಅಂತ ಒದ್ದಾಡಿ ಇವನು ಒಂದಲ್ಲ ಒಂದಿನ ಗೊಟಕ್ಕಂತ. ಆಗ ಆ ಸಿಂಹಾಸನಕ್ಕೆ ನೀನೇ ರಾಜ. ನಾನ್ 8 ವರ್ಷ ಅನ್ಕೊಂಡಿದ್ದು ಈಗ ನನ್ ಸಾಯ್ತಾ ಇದೆ. ಅವ್ವ, ಆ ಭವಾನಿ ಇಲ್ವೇ? ಆ 3 ಅಡಿ ಹೊಟ್ಟೆಲಿ ಭದ್ರನ್ ಪಿಂಡ ಬೆಳಿತಾ ಇಲ್ವೇ? ಅಯ್ಯೋ ಚಿತ್ರ, ಇದಕ್ಕೆ ನಿನ್ನ ಪೆದ್ದಿನದು. ಬೇರೆ ಒಣಗೋದ್ಮ್ಯಾಕೆ ಈ ರೆಂಬೆ ಕೊಂಬೆನ್ ಕಟ್ಕೊಂಡ್ ಏನೇ ಮಾಡ್ತೀಯ? ಆ ಭದ್ರ ಸತ್ತ ಅಂತ ಒಂದು ಸತಿ ನನ್ ಕಿವಿಗ್ ಸುದ್ದಿ ಬರ್ಲಿ, ಆಮ್ಯಾಕ್ ಇವ್ರನ್ನೆಲ್ಲ ಏನ್ ಗತಿ ಕಾಣಿಸ್ಬೇಕು ನಂಗ್ ಸಂದಾಗ ಗೊತ್ತದೆ. ಬರ್ಲಿ ಅಲ್ಲಮ್ಮ, ಬಂದೇ ಬರ್ತದೆ. ಈಡ್ ದಿನ ನಿನ್ನ ಆಸೆ ಪಟ್ಟಂಗೆ ದೊಡ್ಡಪ್ಪನ ಸಿಂಹಾಸನ ನಂದಾಗೆ ಆಯ್ತದೆ.
ನೀವು ಸ್ವಲ್ಪ ಹೊತ್ತು ಆಚೆ ಕಡೆ ಕುಂಡ್ರಿಸ್ಕೊಂಡಿರಿ, ನಾನು ಬರ್ತೀನಿ. ಸರಿ ಪಂಡಿತ್ರೆ. ಗೋವಿಂದ, ತಗೋಪ್ಪ, ಕುಡಿ ಇದನ್ನ. ಸ್ಯಾನೆ ಕಹಿಯಾದೆ ಪಂಡಿತ್ರೆ. ಆಗ್ಬೇಕು. ನಿನಗೆ ಅದ್ರ ರುಚಿ ಪೂರ್ತಿಯಾಗಿ ಗೊತ್ತಾಗ್ತದೆ ಅಂದ್ರೆ ನಿನ್ ಮೈಯಾಗೆ ಇಸದಂಶ ಇಲ್ಲ ಅಂತ ಅರ್ಥ. ಇನ್ನೇನು ಚಿಂತೆ ಮಾಡಬೇಡಿ. ನಾನು ಹೇಳ್ದಂಗೆ ಇನ್ನೊಂದು ವಾರ ಪತ್ತೆ ಇದ್ರೆ ಸಾಕು. ನಿಮ್ಮಿಂದ ಸ್ಯಾನೆ ಉಪಕಾರ ಆಯ್ತು ಪಂಡಿತ್ರೆ. ನಿಮ್ ಋಣವ ನಾನು ಬದುಕಿರೋ ತನಕ ಮರೆಯಕ್ಕಿಲ್ಲ. ನನ್ನ ವೃತ್ತಿ ಧರ್ಮನ ನಾನು ಪಾಲನೆ ಮಾಡ್ತೀನಿ ಅಷ್ಟೇ. ಅದ್ಯಾವ್ರು ಒಳ್ಳೇದ್ ಮಾಡ್ಲಿ. ಹೋಗ್ಬಿಟ್ಟು ಬನ್ನಿ. ಅಣ್ಣ, ನೀನ್ ಮಾಡಿರೋ ಒಳ್ಳೆ ಕೆಲಸ, ದಾನ ಧರ್ಮನೇ ಇವತ್ತು ನಮ್ಮ ಭದ್ರನ ಕಾಪಾಡಿದ್ದು. ಅಪ್ಪಯ್ಯ, ನೀನ್ ನನಗ್ ಸಂಸಕ್ಕಿಲ್ಲ, ನನ್ ಕುಟೆ ಮಾತಾಡಕ್ಕಿಲ್ಲ ಅಂತ ಅನ್ಬೇಕೆ ನಾನ್ ಯಾಕಪ್ಪಯ್ಯ ಬದುಕಿರ್ಲಿ? ನಿನ್ನಿಂದ ದೂರ ಆಗಿ ನನ್ ಕೈಲಿ ಬದುಕಿರಕ್ಕಾಗಕ್ಕಿಲ್ಲ ಅಪ್ಪಯ್ಯ. ಅದಕ್ಕೆ ನನ್ ಸತ್ತೋಗದೆ ಮೇಲು. ಭದ್ರಾ, ಇನ್ನೊಂದ್ಕಿಂತ ನಿನ್ ಬಾಯಾಗಿಂತ ಮಾತು ಬಂತು ಅಂದ್ರೆ ನಾನ್ ಸುಮ್ಕೆ ಇರಕ್ಕಿಲ್ಲ. ನಿನಗೆ ಹಿಂಗ ಆಗಿರೋದ್ ನೋಡಿನ ನನ್ ಜೀವ ಹೋದಂಗ ಆಗ್ಬಿಟ್ಟೈತಕ್ಕಲ್ಲ. ನೀನೇನು ಎಂತವನು ಅಂತ ಗೊತ್ತಿದ್ರು ಮೇಲೆ ನಿನ್ನ ಮಾತಾಡ್ತಿ ದೂರ ಮಾಡ್ಬಿಟ್ಟು. ಭದ್ರಾ, ಇದೊಂದ್ ಕಿತ ನನ್ನ ಕ್ಷಮಿಸ್ಬಿಡ್ಲ. ಅಪ್ಪಯ್ಯ, ನೀನಂದ್ಯಾವ್ರು ಅಪ್ಪಯ್ಯ? ಸೆಮ್ಸು ಅಂತೆಲ್ಲ ಕೇಳ್ಬಾರ್ದು ಅಪ್ಪಯ್ಯ. ನೀನೀಗ ನನ್ ಸೆಮ್ಸ್ಬಿಟ್ಟಲ್ಲ, ಅಷ್ಟೇ ಸಾಕು ಬಿಡು. ಹಿಂದಕ್ಕೆ ನಮ್ಮಿಬ್ಬರನ್ನ ಯಾರು ದೂರ ಮಾಡಕ್ಕಾಗಕ್ಕಿಲ್ಲ, ಯಾರು ದೂರ ಮಾಡಕ್ಕಾಗ.